ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ನಿನ್ನೆ ಧಾರಾಕಾರವಾದಂತಹ ಮಳೆಯಾಗಿದೆ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಮಾಸಡಿ ಗ್ರಾಮದ ಬಳಿ ಸಾವಿರಾರು ಅಡಿಕೆ ಮತ್ತು ತೆಂಗಿನ ಮರಗಳು ಧರೆಗುರುಳಿದ್ದು ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಮಾಸಡಿ ಗ್ರಾಮವೊಂದರಲ್ಲೇ 3,000ಕ್ಕೂ ಅಧಿಕ ಅಡಿಕೆ ಮರ, 200ಕ್ಕೂ ಅಧಿಕ ತೆಂಗಿನ ಮರಗಳು ಧರಾಶಾಯಿಯಾಗಿದ್ದು ಫಲಕ್ಕೆ ಬಂದ ಅಡಿಕೆ ಮರ ಕಳೆದುಕೊಂಡ ರೈತರು ಗೋಳಾಡ್ತಾ ಇದ್ದಾರೆ. ಪ್ರತಿ ಎಕರೆಗೆ 50ರಿಂದ 100 ಮರಗಳು ಧರೆಗೆ ಬಿದ್ದಿದ್ದು ಎಕರೆಗೆ 4ರಿಂದ 5 ಲಕ್ಷ ಮೌಲ್ಯದ ಫಲಕ್ಕೆ ಬಂದ ಅಡಿಕೆ ಬೆಳೆ ಹಾನಿಯಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ರೈತರ ಜೊತೆ ಮಾಜಿ ಸಚಿವ ರೇಣುಕಾಚಾರ್ಯ ಬೆಳೆ ಹಾನಿಯಾದ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬೆಳೆ ಹಾನಿಯಾಗಿ ನಷ್ಟ ಅನುಭವಿಸಿದ ರೈತರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಡಿಕೆ ಮರಗಳು ಧರೆಗುರುಳಿದ್ದನ್ನು ಕಂಡು ರೈತರು ಕಣ್ಣೀರು ಹಾಕ್ತಾ ಇದ್ದು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಡಿಕೆ ಮರ, ತೆಂಗಿನ ಮರನೇ ಅದು ಒಂದೆರಡಲ್ಲ, 100 ತೆಂಗಿನ ಮರಗಳು, 100 ಅಡಿಕೆ ಮರ ಬಿದ್ದಿದೆ ಅಂದರೆ ಮಳೆ ಯಾವ ಪ್ರಮಾಣದಲ್ಲೂ ಹೊಡೆದಿರಬೇಕು ಅಂತಕ್ಕಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ.